ಈಗ ಇಲ್ಲಿ ಸಿಂಧೆಗೆ ಅಲ್ಲಿ ಒಂದು ಅಂಗಡಿ ಐತಲ್ಲ, ಜೆರಾಕ್ಸ್ ಅಂಗಡಿನೂ ಫೋಟೋ ಹೊಡಿಯೋದು ಅದೆಲ್ಲ ಮಾಡ್ತಾರಲ್ಲ. ಆ ಹುಡುಗ ಇದಾನಲ್ಲ, ಆ ಹುಡುಗಿಗೆ ಹೇಳಿದ್ ನಾನು, ಪಾಪ ಹಿಂಗೆ ನಮ್ಮ ಅಯ್ಯಪ್ಪ ಹಿಂಗೆ ಯಾತಂತ ತಂದಿಕ್ಕುತ್ತೆ ಇಕ್ಕಿಸ್ಕೆ ಅಂತ ಹೇಳಿ. ಅರ್ಧ ಕೆ ಜಿ ಎಣ್ಣೆ ಪಟ್ನಾನು ಅವೆಲ್ಲ ಇಕ್ಕಬ. ಅವನು ಇಲ್ಲಿ ಆತನ ನೀವು ಬಂದೇವ ಅಂತೇಳಿ ಲಾರೆಗೆ ಅವು ಇವು ಇಳ್ಸಕ್ಕೆ ಹೋಗ್ತಾನಲ್ಲ, ಅಕ್ಕಿ ಪಾಕಿಟು, ಉಪ್ಪಿನ ಪಾಕಿಟು ಅಂಥವೆಲ್ಲ ಮೂಟೆಗಳು ಬಂದಾಗ ಲೆಕ್ಕ ತಂತಿರ್ತಾನಲ್ಲ, ಅಲ್ಲಿ ಗೋಡ ನಿಂತಕ್ಕೆ ಹೋಗಿ ಅವು ಒಂದೊಂದೇ ಪ್ಯಾಕೆಟ್ ತಾನಾಗ ಅತ್ಲಾಗ ಇಕ್ಕಬ. ಬೈನತ್ನಾಗ ಯಾವಾಗ ನಾನು ತಾಂಡೋಗೋಕ್ಕಾಗುತ್ತೆ. ಬಾಕ್ಲಾಕಿರ್ತೀವಲ್ಲ, ಬಾಕ್ಲಾಕೆ ನೀವು ಹೋಗ್ತಾನಲ್ಲ, ಆವಾಗ ಬೇಕಾದ್ರೆ ತಾಂಡೋಗೋಕ್ಕಾಗುತ್ತೆ. ಏನಿಲ್ಲೇ ಇದು ಟೌನ್ನಾಗಿ ಬಂದು ತಗೊಂಡೋಗ್ಬೋದು. ತಗೊಂಡೋದ್ರೇ ಉದ್ಧಾರ ಆಗೋದು. ಅಯ್ಯೋ ನಾವು ನಿಯತ್ತ ಕೆಲಸ ಮಾಡ್ತೀವಿ ಅಂದ್ರೆ ಉದ್ಧಾರ ಆಗಲ್ಲ, ಎಲ್ಲೇ ಆಗಲಿ ಮೋಸನೇ ತುಂಬೈತಿ ಇವಾಗ. ಏನಂತಾನೋ ಏನೋ ಆಮೇಲೆ ಗೊತ್ತಾದ್ರೆ ಯಾಕೆ ಬೇಕು ಸುಮ್ಕಿರತ್ತೆ, ಕೆಲಸ ಏನೋ ಸೆನಕ್ಕೈತತ್ತ ಯಾಕೆ ಬೇಕು. ನಾನು ಹಂಗೆ ಅಂದ್ಕೊಂಡೆ, ಹುಡ್ಗ ನನಗೂ ಬೇರೆ ಪರಿಚಯ ಇದ್ನಲ್ಲ ಒಂದು ಜೆರಾಕ್ಸ್ ಅಂಗಡಿ ಹಂಗಂತ ಹೇಳೋಣ ಅಂದ್ಕೊಂಡೆ. ತಿರ್ಗಿ ಆಮೇಲೆ ಯಾಕೆ ಬೇಕು ಅಂತ ಸುಮ್ಮನಾದ್ನತ್ತ. ಮೊನ್ನೆ ಬೇರೆ ಸಿಟ್ಟಾಗಿದ್ನಲ್ಲ, ನಾವೆಲ್ಲ ಶಾಮ್ ತಗೊಂಡು ಹೋಗ್ತೀವಿ ಅಂದಿದ್ದಕ್ಕೆ ಸಿಟ್ಟಾದ. ಅದಕ್ಕೆ ನನಗೆ ಒಂಥರ ಎಲ್ಲೇ ಸವಸಪ್ಪ ಅಮ್ಮಂಗಾತು. ನಾನು ಮನೆ ತಕ್ಕ ಹೋಗ್ಬರ್ತೀನಿ ಅಂತೇಳಿ ಹೋಗ್ಯವನಿ. ತಕ ಒಂದು ಕೆ ಜಿ ಎಣ್ಣೆ ಪಟ್ನಾನು, ಒಂದೆರಡು ಮೈ ಸೋಪು, ಬಟ್ಟೆ ಸೋಪು, ಸೋಪಿನ ಪುಡಿ ಎಲ್ಲ ತಗೊಂಡೋಗಿ ಇಕ್ಬಾ. ಏನು ಮಸ್ತಾಗಿ ಒಯ್ತಪ್ಪ. ಏನು ಹಂಗೆ ಲೋಡ್ ಗಟ್ಲೆ ಇಳಿಸಿರಿನೋ. ಅಯ್ಯೋ ಟಾಸೆ ಮಾರ ಇವನಿಗೆ. ಹೇಳು ಒಂದು ಏಟಾನ ಇದೆ ಇನ್ನೇ ಈ ಹುಡುಗೋಗಿ ಬೋಲು ಒಳ್ಳೆನಲ್ಲಪ್ಪ. ಅಯ್ಯಪ್ಪ ದೇವ್ರೆ. ನಾನು ಏನು ಅಂತ ಅಂದ್ಕೊಂಡಿದ್ದೆ. ಒಂದು ಇಟ್ಟಿಟ್ಕು ಲೆಕ್ಕ ಹಾಕ್ತಾನೆ, ಇಡು ದೊಡ್ಡ ಅಂಗಡಿ ಮಾಡಿ ಅವನಿ ಮಸ್ತಾಗಿ. ಅಯ್ಯಪ್ಪ ಒಂದು ಬಿಸ್ಕೊತ್ ತಿಂದ್ರು ಹಿಂಗೆ ನೋಡ್ತಿರ್ತಾನೆ ಹಿಂಗೇನಿ. 6 ಗಂಟೆಗೇನೇನಿ ನಾನು ಚಾಕ್ಲೇಟ್ ಬೊಮ್ಮಾರಿಂತ ವ್ಯಾತ್ರವನ್ನ ತಿಂದು ಹಿಂಗೆ ನೋಡ್ತಾನೆ, ಹಿಂಗೆ ಇಣ್ಕಿ. ಇವನೇನು ಇಂತಾನಾಗೆ ಅವನೇ ಅಂದ್ಕೊಂಡು ಗಿದ್ಗಣೇನವಯ್ಯಪ್ಪ. ಅದಕ್ಕೆ ಮತ್ತೆ ಅಂಗಡಿ ಮಾಡೋರು ರೂಪಾಯಿ ಗಂಟೆಣಿಗೆ ಲೆಕ್ಕ ಹಾಕ್ಕೊಂಡು ಬೋಲು ಇದು ಮಾಡ್ತಾರೆ, ಬೋಲು ಬುದ್ಧಿ ಓಡಿಸ್ತಾರೆ. ಅಂಗಡಿ ಮಾಡೋರು ಎಲ್ಲ ಅಷ್ಟೇ ಅನ್ಸುತ್ತಲ್ಮಿ. ರೂಪಾಯಿ ಗಂಟೆಣಿ ಲೆಕ್ಕ ಹಾಕ್ತಾರೆ ಅಲ್ಲೇನಿ. ಅಬ್ಬಬ್ಬ ಚಿಲ್ಲರೆ ವ್ಯಾಪಾರ ಮಾಡೋರು ಬೋಲು ಯಪ್ಪ. ಎಲ್ರಿ ಅಂಗಡಿಯವ್ರು ಇದ್ದಿದ್ದು ಬೇಡ, ಎಲ್ಲ ಲೆಕ್ಕ ಹಾಕಿ ಮತ್ತು ವ್ಯಾಪಾರ ಮಾಡೋದು. ಲೆಕ್ಕ ಹಾಕ್ಲಿಲ್ಲ ಅಂದರೆ ವ್ಯಾಪಾರ ಮಾಡೋಕ್ಕಾಗಲ್ಲಮ್ಮ. ಎಲ್ಲ ಲೆಕ್ಕ ಹಾಕಿ ಮಾಡೋದು. ಮತ್ತು ಹಂಗಾರೆ ತೊತ್ತ ಒಂದು ಎಣ್ಣೆ ಪಟ್ನಾನು ಅದನ್ನೆಲ್ಲ ತಗೊಂಡೋಗಿ 25 ಕೆ ಜಿ ಇದೆ ಕೊಡು ಎಣ್ಣೆ ಕ್ಯಾನ. ಆಗ ನೋಡಾಗೋ ಅಲ್ಲಿಕ್ಕೆ ಇನ್ನು ತಗೊಂಡೋಗು. 15 ಕೆಜಿನಲ್ಲಿ ವಾರಕ್ಕೆ ತಗೊಂಡೋಗಿ ಬರೋಗಿ ಹೋಗು. 5 ಕೆ ಜಿದು ಗೋಲ್ಡ್ ವಿನ್ನರ್ ಇಕ್ಕಿದೆಯಲ್ಲೇ. ಗೋಲ್ಡ್ ವಿನ್ನರ್ ಚೆನ್ನಾಗೈತೆ ಹೇಳಿ ಇದನ್ನೇ ತಗೊಂಡೋಗಿ ಇಕ್ಬತ್ತೀನಿ. ಯಾಕೆ ಇಲ್ಲಿಗೆ ಇಕ್ತಿ, ತಗೊಂಡೋಗ ನಮ್ಮ ತಿಕ್ಕದೇನಲ್ಲೇ. ಅದೇ ನೀನು ತಗೊಂಡೋಗ್ತಿ ಅಂತ ಇಕ್ತೆ, ನೀನು ಆಮೇಲೆ ಏನಂತೀಯ 5 ಕೆ ಜಿ ಬೇಡ ಅಂತೀಯೇನೋ ಅಂತ. 5 ಕೆ ಜಿ ತಗೊಂಡ್ರೆ ನನಗೊಂದು 5 ತಿಂಗಳು ಬರುತ್ತೆ. ಹೋಗು. ಇರೋರು ಇಬ್ಬರಾಳಿಗೆ ತಿಂಗಳಿಗೆ 1 ಕೆ ಜಿ ಅಂದ್ರೂ ಸಾಕು. ಏನು 3 ತಿಂಗಳು ಬರಲಿ ಹೇಳು. ಏನು ತಗೊಂಡೋಗಿರೋದು ಹೋಗಿ ಇಕ್ ಬರೋಗಿ ಹೋಗಲ್ಲಿಗೆ. ಸಂಬಳನೂ ಒಂದು ಸೂಸ ಹೆಚ್ಚಾಗಿ ಹಾಕ್ಕೊಡಲ್ಲ ಅಂತಾನೆ. ಹೇಳು ಯಾಕೆ ಬಿಡ್ದಾನೋ ಏನು, ಸಂಬಳನೂ ಹಾಕ್ಕೊಡಲ್ಲ. ಇವಾಗ ಯಾತನ ತಗೊಂಡೋಗ್ತೀವಿ ಅಂದರೂ ಬಿಡಲ್ಲ. ಕೆಲಸ ಮಾಡತ್ತಾಗೆ ಯಾರನಾಗಲಿ ತಗೊಂಡೋಗೇ ಹೋಗ್ತಾರಪ್ಪ. ಯಾತನ ಆಗಲಿ ಹೇಳು, ಏನಾನ ಕೆಲಸ ಮಾಡಲಿ ಅಲ್ಲಿ ಏನು ಬೇಕೋ ಅದನ್ನ ತಗೊಂಡೋಗೇ ಹೋಗ್ತಾರೆ. ಇವನೇನಾಗಿ ಹೆಂಗೆ ಆಡ್ತಾನೆ. ಏನೋ ಕೋಟಿಗಟ್ಟಲೆ ಒತ್ಕೊಂಡು ಹೋಗ್ತಾರೆ, ಲಕ್ಷಗಟ್ಲೆನೆ ಅಂತ. ಇಲ್ಲ ಚಿಲ್ಲರೆ ತಗೊಂಡ್ರೆ ಹೆಂಗೆ ಮಾತಾಡ್ತಾನೆ. ಅದಕ್ಕೆ ಮತ್ತೆ ಸುಮ್ಮನೆ ಹೇಳೋಕ್ಕೂ ಕೇಳೋಕ್ಕೂ ಹೋಗ್ಬಾರ್ದು. ಸುಮ್ಮನೆ ಹಿಂಗೆ ಕತ್ಕೊಂಡು ತಗೊಂಡೋಗ್ಬೇಕು. ಕತ್ಕೊಂಡು ತಗೊಂಡೋದ್ರೇನೆ ಹಾಲು ಮೊಸರು ನಾನೇನಿಲ್ಲ. ಜೋಮ್ನಕ್ಕಾದ್ರೂ ಇಕ್ಕೊಂಡು ಸೀರೆ ಸೆರಗ್ನಕ್ಕಾದ್ರೂ ಸಿಗಿಸ್ಕೊಂಡು ಹೋಗ್ನಿ, ಎಲ್ಗಾದ್ರೂ ಇಕ್ಕೊಂಡು ಹೋಗ್ನಿ ನಾನೇನು. ಹಾಲು ಮೊಸರು ದಿನ ಒಂದೊಂದು ಪ್ಯಾಕೆಟ್ ಹಾಲು ಮೊಸರು ತಗೊಂಡ್ರೆ ಸಾಕು, ಅದ್ರ ದುಡ್ಡು ಉಳಿತೈತಿ. ಎಷ್ಟು ಟೌನ್ನಾಗಿದ ಮೇಲೆ ನಮ್ದು ಎಷ್ಟು ಖರ್ಚು ಮನೆದು ಗೊತ್ತಿಲ್ಲ ಇವನಿಗೆ. ಅವಳು ಯಾರೋ ನಿಯತ್ತ ಮಾಡಿದ್ಲಂತ, ಅವಳದು ಹೆಂಗೆ ಮಾಡಿದ್ಲ ಏನು. ನಮ್ಮಂತಾರೇನೋ ನಿಯತ್ತ ಮಾಡೋಕ್ಕಾಗಲ್ಲಪ್ಪ. ಕೆಲಸ ಮಾಡತ್ತಾಗ ಏನಾದರೂ ತಗೊಂಡು ಹೋಗಲೇಬೇಕು. ತಗೊಂಡೋದ್ರೆ ಮತ್ತೆ ಜೀವನ ಆಗೋದು. ಇಲ್ಲ ಅಂತಂದರೆ ಅದಕ್ಕೆ ಅದೇ ಖರ್ಚಾಗುತ್ತೆ ದುಡ್ದಿರೋದು. ನಾ ಹಿಂಗಲ್ದಿದ್ರೆ ಎಷ್ಟೊಂದು ಸೈಟು ಮನೆ ಎಲ್ಲ ಟೌನಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ನಿಯತ್ತ ಕೆಲಸ ಮಾಡಿದ್ರೆ ಯಾರು ಮಾಡೋಕ್ಕಾಗಲ್ಲ, ಯಾರು ಉದ್ಧಾರ ಆಗೋಕ್ಕಾಗಲ್ಲ ನಿಯತ್ತ ಕೆಲಸ ಮಾಡಿದ್ರೆ. ಇಕ್ ಬನ್ನಮ್ಮ. ಏನಂದ ಹುಡುಗ ಇದ್ನೇ ಇದ್ದ, ಅದಕ್ಕೇನೆ ಅಣ್ಣ ಆಮೇಲೆ ನಮ್ಮ ಮೇಲೆ ಹೇಳಿದ್ರ ಅಂತಂದ. ಇಲ್ಲ ಕಣಪ್ಪ, ನಿನ್ನ ಮೇಲೆ ಯಾಕೆ ಹೇಳೋಣ ಹೇಳು, ನಿನ್ನ ಮೇಲೆ ಯಾಕೆ ಹೇಳೋಣ, ನಾವು ಯಾತೋ ಹೇಳಲ್ಲ ಅಂತ ಹೇಳಿ ಹೇಳ್ದೆ. ಅದಕ್ಕೇನೆ ಅಣ್ಣ ಹಂಗೆ ಕಣೋ, ಆಮೇಲೆ ಅಣ್ಣಗೆ ಗೊತ್ತಾದರೆ ಸಿಟ್ಟಾಗುತ್ತೆ ನನ್ನ ಮೇಲೆ ಅಂತಂತೂ ನಿನ್ನ ಸಿಕ್ಕಾಕ್ಸಲ್ಲಪ್ಪ, ನಿನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸಿಕ್ಕಾಕ್ಸಲ್ಲ ಅಂತ ಹೇಳಿದ್ದೀನಿ. ಅವನು ಪರಿಚಯ ಇದ್ದಾನೆ ಹೇಳಿ ನನಗೆ ಹುಡುಗ. ತೀರಾ ಅವನಿಗೂ ಈಟವಟ ಯಾತನ ಕೊಡೋದು. ಅವನು ನನ್ನ ತೆಗೆ ದುಡ್ಡು ಇಸ್ಕೊಳ್ಳೋನು ಬಡ್ಡಿಗೆ. ದುಡ್ಡು ಕೊಡೋಕ ಆಂಟಿ ಅಂತ ಹೇಳಿ ಅವ್ನು ಅಂಗಡಿ ಮಾಡೋದಕ್ಕಂತ ಹೇಳಿ ನಂತ 1 ಲಕ್ಷ ದುಡ್ಡು ಇಸ್ಕೊಳ್ಳೋನೆ. ಅದಕ್ಕೇನೆ ಅವನು ಮರಿ ದುಡ್ಡು ಕೊಟ್ಟೈತೀವಿ ಅಕ್ಕಯ್ಯ ಅಂತ ಹೇಳಿ ನನಗೊಂದು ಸ್ವಲ್ಪ ಮರ್ಯಾದೆ ಕೊಡ್ತಾನೆ ಜಾಸ್ತಿ ಅವನು. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ತಗೊಂಡೋಗಲ್ಲ ಇಕ್ಕ ಬಾ ಅಷ್ಟೇ. ಇಕ್ಕ ಬಂದರೆ ಆಗುತ್ತೆ. ಇನ್ನು ಯಾತನ ತಿಮ್ಮಂಗಿದ್ರೆ ತಿನ್ನಾಗ ಹೋಗು, ಯಾತನ ಭಯಕ್ಕಾಕಿ ಹಂಗೆ ಬಾಯಿ ಮಿಸ್ಕಾಡಿಸ್ತಾ ಇರಬೇಕು. ನಾನಂತೂ ಚಾಕ್ಲೇಟ್ ಅಂತ ಸೀಪ್ ಬಿಡ್ತನಮ್ಮ. ಸಿಗರೇಟ್ ಸೇದ ಅವ್ನು ಕೊಡಿಲ್ಲ ಒಂದು. ಅವ್ನು ಸೇದಿರಂಗೇನೆ ಅಣ್ಣ ನೀನು ಹಂಗೆ ಸೇದ್ ಬೇಡ ಅಂತಾನೆ. ಯಾತನ ಬಿಡೋದೇ ಇಲ್ಲ ಹೋಗು. ಅವನಂತೂ ಯಪ್ಪ ಹೆಂಗೆ ಆಡ್ತಾನೆ. ಯಪ್ಪ ಬೋಲು ಕಂಜೂಸಮ್ಮ ತಾಯಿ, ಕಂಜೂಸ್ ಪಾರ್ಟಿ. ಕಂಜೂಸ್ ಪಾರ್ಟಿ, ಕಂಜೂಸ್ ಅಂದರೆ ಕಂಜೂಸ್ ಪಾರ್ಟಿ. ಬೋಲು ಇದ್ದಾನೆ.
ಬೋಲು ಅಂದರೆ ಬೋಲು ಇದ್ದಾನೆ ಅವನು. ಬನ್ನಿ ನಮ್ಮ ಹರ್ಷ. ಇಲ್ಲ ಸೋಮೇಶ್ ಅಣ್ಣ ಬಂದಿಲ್ಲ ಇನ್ನೂ, ಮನೆ ಹತ್ರ ಎಲ್ಗ ಹೋಗಿರ್ಬೇಕು, ಬಂದಿಲ್ಲ. ಈ ವರ್ಷ ಇವಾಗ ತುಂಬ ಲೆಕ್ಕ ಆಗ್ತಾನೆ. ಅದಕ್ಕೆ ಅವನ ಎದುರಿಗೆ ಏನು ತಿನ್ನೋದಾಗಲಿ, ಅಣ್ಣ ನೀನೇನು ಸಿಗರೇಟ್ ಸೇದೋದಾಗಲಿ ಏನು ಮಾಡೋಕೆ ಹೋಗ್ಬೇಡ. ನೋಡಪ್ಪ ನಮ್ಮ ಅಂಗಡಿಲೇ ತೊಗೊಂಡು ಎಲ್ಲನ ಹೆಂಗೆ ಸೇರ್ತಾರೆ ಅಂತೇಳಿ ತುಂಬ ಬೇಜಾರು ಮಾಡ್ಕೊಳ್ತಾರೆ. ನೀನೇನೋ ತಗೊಳಕ್ಕೆ ಹೋಗ್ಬೇಡ. ನನ್ನ ಹತ್ರ ಎಲ್ಲ ಹೇಳ್ತಿದ್ದ, ಸಿಗರೇಟ್ ಸೇದುತ್ತೆ ಅಣ್ಣಯ್ಯ, ದಿವಸಕ್ಕೆ ಇಷ್ಟ ಆದ್ರೂ ಇಷ್ಟ ಆಗುತ್ತೆ, ತಿಂಗಳಿಗೆ ನನಗೆ ಎಷ್ಟು ಲಾಸ್ ಆಗುತ್ತೆ ಅಣ್ಣ, ನಾನು ಅವ್ರಿಗೆ ಸಂಬಳ ಕೊಡ್ತೀನಿ ಅಂತ ಹೇಳ್ತಿದ್ದ. ಒಳ್ಳೆನಲ್ಲ ಇವನು. ಅದಕ್ಕೆ ಅವ್ರು ಬಿಟ್ಟೋದ್ರು ಇಷ್ಟೊಂದು ಲೆಕ್ಕ ಹಾಕೋದಕ್ಕೆ. ಅಲ್ಲ ನಮ್ಮಂಥ ಕೆಲಸದವ್ರು ಸಿಗೋದು ಇವನಿಗೆ ಪುಣ್ಯ, ನಮ್ಮಂಥವ್ರು ಸಿಕ್ಕಿರೋದು. ಬೇರೆಯವರಾಗಿದ್ದರೆ ಅಷ್ಟೇ ಅದಕ್ಕೆ ಅದೇ ಎತ್ಕೊಂಡು ಹೋಗ್ಬಿಡೋರು. ನಾವೇನು ಅಣ್ಣ ಹಂಗೇನು ಮುಟ್ಟಲ್ಲಣ್ಣ. ನಾವೇನೋ ತಗೊಂಡ್ರೆ 1 ರೂಪಾಯಿ ಎಂಟಣಿ ಶಾಮ್ ತಗೊಂಡೋಗೋಣ ಅಂತ ನೋಡ್ತಿದ್ವಿ, ಅಷ್ಟು ಬಿಟ್ಟರೆ ನಾವಿನ್ನೇನು ಬೇರೆದೇನು ನಾವು ದೊಡ್ಡ ಐಟಮ್ ಮುಟ್ಟಲ್ಲ. ಹಂಗೆ ತಗೊಂಡೋಗೋರಾಗಿದ್ದರೆ ನಾವು ಯಾವಾಗಲೂ ತಗೊಂಡೋಗ್ತಾ ಇದ್ವಿ. ನಾವು ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತೀವಿ ಅಂತ ನಮಗೆ ಗೊತ್ತೈತಿ. ನಾವೇನು ಅಷ್ಟು ಸುಲಭವಾಗಿ ಏನು ಅಂಗಡಿಲಿ ಏನು ಮುಟ್ಟಕ್ಕೆ ಹೋಗಲ್ಲ. ನಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಆರಾಮಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಏನು ಕೆಲಸ ಮಾಡಬೇಕು ಅದನ್ನು ನಾವು ಒಂದು 5 ನಿಮಿಷನೂ ಟೈಮ್ ವೇಸ್ಟ್ ಮಾಡಲ್ಲ. ನಮ್ಮಂಥ ಕೆಲಸದವ್ರು ಸಿಗೋದಕ್ಕೆ ಅವನು ಪುಣ್ಯ ಮಾಡಿರಬೇಕು. ಏನೇಂದ್ರು ಅವನೊಂದು ಸ್ವಲ್ಪ ಇವಾಗ ನಂಬಲ್ಕಣಮ್ಮ. ಅವ್ರು ಇದ್ರಲ್ಲ ಅವರೇ ಆಗಬೇಕು ಅಂತಾನೆ. ಅವರೇ ಆಗ್ಬೇಕಂದ್ರೆ ಅದು ಹೆಂಗಾಗುತ್ತಮ್ಮ? ಅವರು ಆಲೇನೆ ಬಿಟ್ಟವ್ರಿ. ಬರಲ್ಲ ನಾವು ಅಂತಾರೆ. ಅವನು ಅವರೇ ಬೇಕು ಅಂತ ಹೇಳ್ತಾವ್ನಿ. ಡಿಂಪಕ್ಕ ಪ್ರಕಾಶಣ್ಣ ಅಂತಾನೆ. ಅದು ಯಾಕೋ ಏನೋ ಗೊತ್ತಿಲ್ಲ. ಅದೇ ಕೆಲಸ ಮಾಡ್ಕೊಂಡು ಹೋದ್ರಲ್ಲ, ಮೊದಲಿಂದ ಕೆಲಸ ಮಾಡ್ಕೊಂಡು ಬಂದಿದ್ರಲ್ಲ, ಅದಕ್ಕೆ ಅನಿಸುತ್ತೆ. ಅಂದರೆ ಭಾಳ ವರ್ಷದಿಂದ ಕೆಲಸ ಮಾಡಿದ್ರು. ನೀವು ಸುಮ್ಮನೆ ಅದ್ರಾಗೆಲ್ಲ ಏನೋ ಒಂದು ಇಟ್ರಾಗೆ ಯಾಕೆ ಸುಮ್ಮನೆ ನಿಷ್ಠೂರ ಆಗ್ತೀರಾ? ಸುಮ್ಮನೆ ಏನೋ ಮುಟ್ಟಕ್ಕೆ ಹೋಗ್ಬೇಡ್ರಿ ಅವ್ನು ಹಂಗೇನೆ. ಇಲ್ಲ ಅಣ್ಣ, ನಾವೇನು ಮುಟ್ಟಕ್ಕೆ ಹೋಗಲ್ಲ ಸೋಮೇಶ್ ಅಣ್ಣ. ಏನು ಅದ್ರಾಗೆಲ್ಲ ಅಣ್ಣ, ಒಂದು 2,000 ರೂಪಾಯಿ ಸಾಮಾನು ತೊಗೊಂಬಂದ್ರೆ ಮಸ್ತ್ ಆಗುತ್ತೆ. 2,000 ರೂಪಾಯಿ ಸಾಮಾನು ತೊಗೊಂಬರ್ತೀವಿ ಎಲ್ಲಾದ್ರೂ. ನಾವೇನಿರೋದು ಇಬ್ಬರೊಳಗೆ. ನಾವು ಯಾವತ್ತು ಅಣ್ಣ ಹಂಗೆ ಮುಟ್ಟಕ್ಕೆ ಹೋಗಲ್ಲ. ನಾನು ಅದೇ ವೇಸ್ಟ್ ಆಗ್ತವೇನೋ ಅಂತ ನಾನು ತಗೊಂಡೋಗೋಣ ಅಂತ ಅದಕ್ಕೆ ಹೇಳಿದೆ ಅಷ್ಟೇ. ನಾನೇನೇನು ಕದ್ದು ಮುಚ್ಚಿ ತೊಗೊಂಡೋಗಿಲ್ಲ ಅಣ್ಣ. ನಾವು ನಿಯತ್ತಾಗಿ ಕೆಲಸ ಮಾಡ್ತೀವಣ್ಣ. ನಮ್ಮ ನಿಯತ್ತು ಅನ್ನೋದಿದ್ದರೆ ನಾವು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಕೊಂಡು ಬರ್ಬೋದು. ಎಲ್ಲ ನಂಬಿಕೆ ಉಳಿಸ್ಕೋಬೇಕು. ಎಲ್ಲೇ ಆಗಲೇಳು ನಂಬಿಕೆ ಉಳಿಸ್ಕೊಂಡ್ರೆ ಕಣಮ್ಮ ಇನ್ನೊಂದು ಕಡೆಗೂ ಕೆಲಸ ಸಿಗೋದು. ಅದಕ್ಕೇ ನೀನು ಏನು ಮುಟ್ಟಕ್ಕೆ ಹೋಗ್ಬೇಡ್ರಿ ಅಂಗಡಿಗೆ. ನಿಮ್ಮ ಕೆಲಸ ಏನೈತೆ ಅಷ್ಟು ನೋಡ್ಕೊಂಡು ಹೋಗ್ರಿ. ಯಾಕೆ ಬೇಕು ಅಲ್ವಿ? ಸರಿಯಪ್ಪ ಆಯ್ತು ಹೇಳಿ. ನಾವೇನು ಯಾತ ಮುಟ್ಟಕ್ಕೆ ಹೋಗಿಲ್ಲ ನೋಡಿ. ತಿಂತಕ್ಕ ಇದ್ರು ಒಂದು ಚಾಕ್ಲೇಟ್ ಬಾಯಿಗೆ ಹಾಕ್ಕೊಂಡಿಲ್ಲ ಅವಳು. ಯಾಕೆ ಬಾಯೆಲ್ಲ ಒಣಗ್ದಂಗೆ ಆಗುತ್ತೆ ಅಂತ ಒಂದು ಎರಡು ಹತ್ರ ಅವನ ಪೇಪರ್ಮೆಂಟ್ಗಳು ಹಾಕಿ ಅಂಬ್ತಾಳೆ ಅಷ್ಟೇ. ನಾನಂತ ಇವಾಗ ಆಲೇನೆ ಸಿಗರೇಟು ಸೇದಲ್ಲ, ಯಾತು ಸೇದಲ್ಲ, ಸುಮ್ಮನೆ ಹಾಕ್ತೀನಿ ಪಟ್. ಸರಿ ಆಯ್ತಣ್ಣ. ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ರಿ. ನಾನು ಕರ್ಕೊಂಬಂದು ಸೇರಿಸಿದ್ದಕ್ಕೆ ಈಗಳಪ್ಪ ಇಂಥವ್ರು ಕರ್ಕೊಂಬಂದು ಸೇರಿಸಿದ್ರು ಒಳ್ಳೆಯವರು ಅಂತ ಅನ್ನಿಸ್ಕೊಂಡ್ರೆ ಸಾಕು. ಈಗಳಪ್ಪ ಇಂಥವ್ರು ಕರ್ಕೊಂಬಂದು ಅಂಗಡಿಗೆ ಸೇರಿಸಿದ್ರು, ಈಗ ನೋಡಿ ಹಿಂಗೆ ಮಾಡೋದ್ರು ಅನ್ನೋದು ಕೆಟ್ಟ ಹೆಸ್ರು ಬೇಡ ಅಣ್ಣ ನನಗೆ. ಸರಿಯಪ್ಪ ಆಯ್ತು ಹೇಳು. ನಮ್ಮನ್ನು ಒಳ್ಳೆಯರಾಗಿರೋದಕ್ಕೆ ನೀನು ಕರ್ಕೊಂಬಂದು ಸೇರಿಸಿರೋದು. ನಾವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಹೇಳು, ನಾನು ಹೇಳಿರೋ ಅಷ್ಟೇ, ಹೇಳಲಿಲ್ಲ ಅಂದರೂ ಅಷ್ಟೇ. ನಾವೇನು ಕೆಲಸ ಮಾಡಬೇಕು ಅದನ್ನು ಮಾಡ್ತೀವಿ. ನೋಡೋದ್ರಲ್ಲ ವೀಕ್ಷಕರೇ, ಎಲ್ಲ ನಿಯತ್ತಾಗಿ ಕೆಲಸ ಮಾಡಬೇಕು ಅಂತಾರೆ. ಯಾರು ನಿಯತ್ತಾಗಿ ಕೆಲಸ ಮಾಡಲ್ಲ. ಅದು ಹೆಂಗೆ ಅಂಗಡಿಗಳು ತಾಂಡೋಗ್ದಂಗೆ ಹಂಗೆ ಕೆಲಸ ಮಾಡೋಕ್ಕಾಗುತ್ತೆ? ಒಂದು ಸ್ವಲ್ಪ ತಾಣೋದ್ರೆ ಹೆಂಗೋ ಮನೆಗಾದರೂ ಆಗುತ್ತೆ. ತಾಂಡೋಗಂಗಿಲ್ಲ ಅಂತಾರೆ. ಸುಮ್ಮನೆ ಅಂಬೋದು ಹೇಳೋರ್ಗೆಲ್ಲನ. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.